ಸ್ನೇಹಿತರೆ, ಈಗಿನ ಸಮಯದಲ್ಲಿ ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರ ಮೇಲೆ ನಂಬಿಕೆ ಇಡಬಾರದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ತನ್ನದೇ ಗೆಳತಿ, ಪಕ್ಕದ ಮನೆಯವಳು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕರೆದೊಯ್ದು, ಅಲ್ಲಿ ಇಬ್ಬರು ರಾಕ್ಷಸರ ಕೈಯಲ್ಲಿ ಆಕೆಯನ್ನ ಕೊಟ್ಟು ಬಿಡ್ತಾಳೆ. ಆ ರಾಕ್ಷಸರು ಇಡೀ ರಾತ್ರಿ ಎಲ್ಲ ತಮಗೆ ಮನ ಬಂದಂತೆ ಬಳಸಿಕೊಂಡು ಆಕೆಯ ಮೇಲೆ ಹೇಗೆ ಬೇಕೋ ಹಾಗೆ ಎಗರಿ ಬಿಟ್ಟಿದ್ದಾರೆ, ಚಿತ್ರಹಿಂಸೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಅದಾದ ಬಳಿಕ ಮುಂಜಾನೆ ಯಾರಿಗಾದ್ರೂ ಈ ವಿಷಯವನ್ನ ಹೇಳಿಬಿಟ್ಟರೆ ನಿನ್ನ ಕೊಂದು ಬಿಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಭಯವನ್ನ ಹಾಕಿ ಆಕೆಯನ್ನ ರಿಟರ್ನ್ ಕಳಿಸಿದ್ದಾರೆ. ಆದ್ರೆ ತಮಗೆ ಮನ ಬಂದಂತೆ ಬಳಸ್ಕೊಂಡು ಆ ನಂಬಿಕೆಗೆ ದ್ರೋಹವನ್ನ ಬಗೆದು ಬಿಟ್ಟಿದ್ದಾರೆ. ಈ ಪ್ರಕರಣ ಬೇರೆ ಎಲ್ಲೋ ನಡೆದಿಲ್ಲ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಪ್ರಕರಣ ಇದು. ಸ್ನೇಹಿತರೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಂತಹ ಪ್ರಕರಣಗಳು ದಿನೇ 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 ಬೆಳಕಿಗೆ ಬರ್ತಾ ಇದೆ. ಅಷ್ಟಕ್ಕೂ ಏನಾಯ್ತು ಈ ಪ್ರಕರಣದಲ್ಲಿ, ಯಾರ್ಯಾರು ಭಾಗ ಇದ್ರು, ಸೊ ಎಲ್ಲವನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂತಹ ದೇವನಹಳ್ಳಿಯಿಂದ ಮನ ಕುಲುಕುವ ಮತ್ತು ಅಪಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದು ಬಿಟ್ಟಿದೆ. ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದರಲ್ಲಿ ತೀವ್ರ ಚರ್ಚೆ ಹಾಗೂ ಆಕ್ರೋಶಕ್ಕೆ ಒಳಪಡಿಸ್ತಕ್ಕಂತಹ ಒಂದು ಪ್ರಕರಣ. ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸುಮಾರು 14 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿಯ ಮೇಲೆ ಇದೀಗ ಓರ್ವ ಮಹಿಳೆ ಸೇರಿದಂತೆ 3 ಜನ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ನೇಹಿತರೆ, ಬಂಧಿತರು ನವೀನ್ ವೆಂಕಟರಮಣ ಹಾಗೂ ರೇಣುಕಮ್ಮ ಅಂತ ಹೇಳಿ. ಪೊಲೀಸರು ಪ್ರಾಥಮಿಕ ತನಿಖೆಯ ಪ್ರಕಾರ ಬಾಲಕಿಯ ನೆರೆಮನೆಯಾದಂತಹ ರೇಣುಕಮ್ಮ ಆಯ್ಕೆ. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಾಲಕಿಯನ್ನ ಮನೆಯಿಂದ ಕರೆದುಕೊಂಡು ಹೋಗ್ತಾಳೆ. ಬಳಿಕ ಆಟೋ ಚಾಲಕ ನವೀನ್ ಮತ್ತು ಆತನ ಪರಿಚಿತ ಆಗಿರ್ತಕ್ಕಂತಹ ವೆಂಕಟರಮಣ ಇದ್ದಂತಹ ಸ್ಥಳಕ್ಕೆ ಬಾಲಕಿಯನ್ನ ಕರೆದುಕೊಂಡು ಹೋಗ್ತಾರೆ. ಇನ್ನು ಬಾಲಕಿ ನೀಡಿರ್ತಕ್ಕಂತಹ ಮಾಹಿತಿ ಪ್ರಕಾರ ಅಥವಾ ಬಾಲಕಿಯ ಕುಟುಂಬ ನೀಡಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಒಂದು FIR ನಲ್ಲಿ ಏನ್ ದಾಖಲೆ ಮಾಡಿದಾರಂದ್ರೆ, ಇಲ್ಲಿ ಗಮನಿಸ್ತಾ ಹೋದಾಗ ಸ್ನೇಹಿತರೆ, ಕರೆದುಕೊಂಡು ಹೋಗ್ತಾರೆ ಬಾಲಕಿಯನ್ನ ರೇಣುಕಮ್ಮ, ನೆಕ್ಸ್ಟ್ ನವೀನು ಆ ವೆಂಕಟರಮಣ ಇರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಲೈಂಗಿಕ ದೌರ್ಜನ್ಯವನ್ನ ಎಸಗಿದಾರಂತೆ, ತಮಗೆ ಮನೆಗೆ ಬಂದಂತೆ ಬಳಸ್ಕೊಂಡಿದಾರಂತೆ. ನಂತರ ಆಕೆಯನ್ನ ಮನೆಯ ಸಮೀಪ ಇರತಕ್ಕಂತಹ ಒಂದು ರೋಡ್ ನಲ್ಲಿ ಬಿಟ್ಟಿದ್ದಾರೆ. ಈ ವಿಷಯವನ್ನ ಯಾರಿಗಾದ್ರೂ ನೀವು ತಿಳಿಸಿದ್ರೆ ಗಂಭೀರ ಪರಿಣಾಮವನ್ನ ನೀವು ಎದುರಿಸಬೇಕಾಗತ್ತೆ. ನಾವ್ ಏನ್ ಮಾಡ್ತೀವಿ ಗೊತ್ತಿಲ್ಲ, ನಿನ್ನನ್ನ ನಾವು ಕೊಂದು ಬಿಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಭಯಪಡಿಸಿದ್ದಾರೆ. ಇನ್ನು ಆಕೆ ಬಾಲಕಿ ಮನೆಗೆ ಬಂದ ತಕ್ಷಣವೂ ಕೂಡ ಸುಮ್ನ ಆಗಿರ್ತಾಳೆ, ತನ್ನ ಪಾಡಿಗೆ ತಾನಿರ್ತಾಳೆ. ಯಾಕೋ ದಿನ ದಿನ ಇದ್ದಂತಹ ಪರಿಸ್ಥಿತಿಯಲ್ಲಿ ಆಕೆ ಇರೋದಿಲ್ಲ, ಒಂಥರ ಮಂಕು ಬಡದಂಗ ಆಗಿರ್ತಾಳೆ, ಸಮಾಧಾನವಾಗಿರ್ತಾಳೆ, ಏನೋ ಒಳಗೊಳಗೆ ಚಿಂತೆ ಮಾಡುವ ತರ ಆಗಿಬಿಟ್ಟಿರ್ತಾಳೆ. ಇದನ್ನ ಗಮನಿಸಿದ ಆಕೆಯ ತಾಯಿ, ಏನಾಗಿದೆ, ಈಗ್ಯಾಕ ಮಾಡ್ತಾ ಇದೀಯಾ, ಮನಸ್ಸಿಗೆ ಏನಾದ್ರೂ ನೋವು ಆಗಿದೆಯಾ, ಏನಾಗಿದೆ ಅಂತದ್ದು ಅನ್ನುವಂತಹ ರೀತಿಯಲ್ಲಿ ಸಮಾಧಾನ ಮಾಡಿ ಕೇಳ್ತಾರೆ. ಕೇಳಿದಾಗ ಪಾಪ ಆ ಬಾಲಕಿ ಅಳುತ್ತಾ ಈಗ ನಡೆದಿರ್ತಕ್ಕಂತಹ ಎಲ್ಲ ಘಟನೆಯ ಬಗ್ಗೆ ವಿವರವನ್ನ ತಿಳಿಸ್ತಾಳೆ. ಸೊ ಈ ರೀತಿ ದೇವಸ್ಥಾನಕ್ಕೆ ಹೋಗಿದ್ದೆ, ಈ ರೀತಿ ನನಗೆ ಮನ ಬಂದಂತೆ ಬಳಸ್ಕೊಂಡ್ರು ಅನ್ನುವಂತಹ ರೀತಿಯಲ್ಲಿ ನಿಜವಾದ ಸತ್ಯವನ್ನ ಬಯಲು ಮಾಡ್ತಾಳೆ. ಆಗ ತಾಯಿಗೆ ಇದು ಭ್ರಮೆಯೋ ನಿಜವೋ ಏನೋ ಗೊತ್ತಾಗೋದಿಲ್ಲ. ಗಾಬರಿ ಆಗ್ಬಿಡ್ತಾರೆ, ಈ ರೀತಿ ಆಗ್ಬಿಡ್ತಲ್ಲ ಈ ಜೀವನದಲ್ಲಿ ಅಂತ. ಯಾಕಂದ್ರೆ ನಿರೀಕ್ಷೆ ಯಾರು ಕೂಡ ಊಹೆ ಮಾಡ್ಕೊಂಡಿರೋದಿಲ್ಲ. ಇಂತಹ ಎಲ್ಲ ಘಟನೆಗಳು ದಿಢೀರನೆ ಆಗೋದು. ಅದಕ್ಕಾಗಿ ಅವರು ಹೆದರ್ಲಿಲ್ಲ. ತಕ್ಷಣವೇ ಏನ್ ಮಾಡ್ತಾರೆ, ಮನೆಯವರನ್ನ ಕರ್ಕೊಂಡು ದೇವನಹಳ್ಳಿಯ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲೆ ಮಾಡ್ತಾರೆ. ಈ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ತಕ್ಷಣವೇ ಆಕ್ಟಿವ್ ಆಗ್ತಾರೆ. ಇಂತಹ ಪ್ರಕರಣದಲ್ಲಿ ಬೇಗನೆ ಆಕ್ಟಿವ್ ಆಗ್ಲೇಬೇಕು. ಅಂತದ್ರಲ್ಲಿ ಈಗ ರೇಣುಕಮ್ಮವನ್ನ ಬಂಧಿಸ್ತಾರೆ. ಆಕೆಯ ಜೊತೆಗೆ ಉಳಿದಂತಹ ಈ ಕೆಟ್ಟು ಕೆಲಸವನ್ನ ಮಾಡಿರ್ತಕ್ಕಂತಹ ಆರೋಪಿಗಳನ್ನು ಕೂಡ, ರಾಕ್ಷಸರನ್ನ ಬಂದಿ ಮಾಡಲಾಗತ್ತೆ. ಅವರ ಮೇಲೆ ಕಾನೂನು ಕ್ರಮಗಳನ್ನ ತೆಗೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗತ್ತೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಬಳಸಲಾಗಿರ್ತಕ್ಕಂತಹ ಆಟೋ ರಿಕ್ಷಾವನ್ನು ಕೂಡ ಪೊಲೀಸರು ವಶಪಡಿಸಿಕೊಳ್ತಾರೆ. ಈ ಪ್ರಕರಣದಲ್ಲಿ ಅಪ್ರಾಪ್ತೆ ಬಾಲಕಿ ಆಕೆಯ ಯಾವುದೇ ವೈಯಕ್ತಿಕ ಮಾಹಿತಿ ಆಗಿರ್ಲಿ, ಆಕೆಯ ಗುರುತು ಆಗಿರ್ಲಿ, ಫೋಟೋಸ್ ಗಳನ್ನಾಗಿರ್ಲಿ ಇಲ್ಲಿ ಬಳಸಲಾಗಿಲ್ಲ. ಮತ್ತು
ಆಕೆಯ ಮುಂದಿನ ಜೀವನ, ಆಕೆಯ ಮುಂದಿನ ಬೆಳವಣಿಗೆಗೋಸ್ಕರ ಅದನ್ನೆಲ್ಲವೂ ಕೂಡ ಗುಪ್ತವಾಗಿ ಇಡ್ಲಿಕ್ಕೆ ಕಾನೂನು ಸೂಚಿಸಿದೆ ಮತ್ತು ಪೊಲೀಸರು ಆಕೆಯ ವಿಳಾಸವನ್ನು ಕೂಡ ಸಮಾಜಕ್ಕೆ ಯಾವುದೇ ರೀತಿಯಾಗಿ ತಿಳಿಸಿಲ್ಲ. ಅದನ್ನ ಗುಪ್ತವಾಗಿ ಇಟ್ಟಿದ್ದಾರೆ. ಇನ್ನು ಈ ಘಟನೆ ನಡೆದಿರುವುದು ಇದೇ ಜುಲೈ 17ನೇ ತಾರೀಕು ನಡೆದು ಬಿಟ್ಟಿದೆ. ಅದಾದ ನಂತರ ಬಾಲಕಿ ಒಂದು ದಿನ ಭಯಗೊಂಡು ಯಾವುದೇ ರೀತಿ ಮಾಹಿತಿಯನ್ನ ಮನೆಯಲ್ಲಿ ಹೇಳಿರ್ಲಿಲ್ಲ. ಜೀವ ಅಪಾಯ ಇದೆ ಅಂತ. ಇನ್ನು 18ನೇ ತಾರೀಕು ತನ್ನ ತಾಯಿಯ ಬಳಿ ಎಲ್ಲವೂ ಕೂಡ ಶನಿವಾರ ದಿವಸ ಹೇಳ್ತಾಳೆ. ಅದಾದ ಬಳಿಕ ಸಂಡೇ ಅಂತ ಹೇಳ್ಬಿಟ್ಟು ಸೋಮವಾರ ದಿವಸ ಪೊಲೀಸ್ ಠಾಣೆಗೆ ಹೋಗಿ ಆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಅದಾದ ಬಳಿಕ ಮಂಗಳವಾರ ಪೊಲೀಸರು ಈ 3 ಜನ ಆರೋಪಿಗಳನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನ ಅವರ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸಿ ಅವರನ್ನ ಕಾನೂನಕ್ಕೆ ಹಾಜರು ಮಾಡಿದ್ದಾರೆ. ಸೊ ಈ ರೀತಿ ಒಂದು ಘಟನೆ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆದಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಈ ರೀತಿ ದಿನೇ ದಿನೇ ನಡೀತಾ ಇರತ್ತೆ. ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರ ಮೇಲೆ ಬಿಡಬೇಕು, ಯಾರ ಒಂದು ಜೀವನದಲ್ಲಿ ಈ ರೀತಿ ದುರಂತ ಆಕಸ್ಮಿಕವಾಗಿ ನಡೆದು ಬಿಡುತ್ತೋ ಗೊತ್ತಾಗೋದಿಲ್ಲ. ಇದಕ್ಕೆ ನಾವು ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲವೂ ಕೂಡ. ಆದ್ರೆ ತಪ್ಪಿತಸ್ಥರನ್ನ ಹೆಚ್ಚಿನ ಕಾನೂನು ಕ್ರಮಗಳಿಂದ ಒಂದು ಬಂದಿ ಮಾಡಬೇಕು. ಇನ್ನೊಂದು ಬಾರಿ ಈ ರೀತಿ ಮಾಡದೇ ಇರುವ ಹಾಗೆ ಇನ್ನು ಹೆಚ್ಚಿನ ಒಂದು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ಇದು ಒಂದಲ್ಲ ಒಂದು ಕಡೆ ನಡೀತಾನೆ ಇರತ್ತೆ. ಈಗ ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ನಾನು. ಇದೇ ಸೇಮ್ ಘಟನೆ ಒಬ್ಬ ಯುವಕ ಮತ್ತು ಯುವತಿಯ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆ ಆಕೆಯನ್ನ ಕಾಡಿನೊಳಗೆ ಕರೆದೊಯ್ದು ಸ್ನಾನ ಮಾಡೋಣ, ಫೋಟೋಸ್ ಗಳನ್ನ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಕೆಯನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡ್ ಬಿಟ್ಟಿದ್ದಾರೆ. ಅವನ ಸ್ನೇಹಿತರನ್ನು ಕೂಡ ಆ ಸ್ಥಳಕ್ಕೆ ಕರೆಸ್ಕೊಂಡು ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು, ನೀನು ಏನಾದ್ರೆ ಬಾಯಿ ಬಿಟ್ಟರೆ ನಿನ್ನ ಮೇಲೆ ನಾವು ನಿನ್ನ ಹತ್ಯೆ ಮಾಡ್ತೀವಿ, ನಿನ್ನನ್ನ ನಾವು ಕೊಲ್ತೀವಿ ಎನ್ನುವಂತಹ ರೀತಿಯಲ್ಲಿ ಭಯ ಹುಟ್ಟಿಸಿದ್ದಾರೆ. ಅದು ಕೂಡ ಸೇಮ್ ಪ್ರಕರಣ. ಇದೇ ರೀತಿ ಆಗಿರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಹೆಣ್ಣು ಮಕ್ಕಳು ನೀವು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರ ಮೇಲೆ ವಿಶ್ವಾಸ ಇಡಬೇಕು ಅನ್ನುವಂಥದ್ದು ಕೂಡ ನೀವೇ ನಿಮ್ಮ ಜೀವನದಲ್ಲಿ ಗಮನ ಹರಿಸಬೇಕಾಗತ್ತೆ. ಸದ್ಯಕ್ಕೆ ಈ ರೀತಿ ಪ್ರಕರಣ ಇತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಎನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟೆ.